ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಬಾಬಾ ಹೇಳುತ್ತಾರೆ, ನಿನ್ನ ಕಷ್ಟಗಳು ಮುಗಿಯುವ ಸಮಯ ಬಂದಿದೆ ಮಗುವೆ. ಅದಕ್ಕೆ ನೀನು ಈ ವಿಡಿಯೋ ನೋಡುತ್ತಾ ಇದ್ದೀಯಾ? ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡು. ನಿನ್ನ ಮನಸ್ಸಿನ ಭಾರ ಇವತ್ತೇ ಇಳಿಯುತ್ತೆ. ಇಂದಿನ ರಾತ್ರಿ ಸಾಮಾನ್ಯ ರಾತ್ರಿಯಲ್ಲ, ನಾಳೆ ಅತ್ಯಂತ ಪವಿತ್ರವಾದ ಅಪರೂಪದ ಗುರುಪುಷ್ಯ ನಕ್ಷತ್ರ ಒದಗಿ ಬರುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ದಿನಕ್ಕೆ ಕೋಟಿ ಸೂರ್ಯರ ಪ್ರಭೆಯಷ್ಟೇ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ. ಗುರುವಾರದ ದಿನ ಪುಷ್ಯ ನಕ್ಷತ್ರ ಬಂದರೆ ಅದನ್ನು ಗುರುಪುಷ್ಯ ಯೋಗ ಎನ್ನಲಾಗುತ್ತದೆ. ಈ ಶುಭ ಗಳಿಗೆಯಲ್ಲಿ ನಮ್ಮ ಸಾಯಿನಾಥರು ನಿಮಗಾಗಿ ಒಂದು ವಿಶೇಷವಾದ ರಹಸ್ಯವಾದ ಸಂದೇಶವನ್ನು ಕಳುಹಿಸಿದ್ದಾರೆ. ನೀವು ಈ ವಿಡಿಯೋವನ್ನು ನೋಡುತ್ತಿದ್ದೀರಿ ಎಂದರೆ ಅದು ಕಾಕತಾಳೀಯವಲ್ಲ. ಬಾಬಾ ಅವರೇ ನಿಮ್ಮನ್ನು ಇಲ್ಲಿಗೆ ಕರೆತಂದಿದ್ದಾರೆ. ನಿಮ್ಮ ಜೀವನದ ಕಷ್ಟಗಳು ಮುಗಿಯುವ ಸಮಯ ಬಂದಿದೆ ಎನ್ನುವುದಕ್ಕೆ ಇಂದಿನ ರಾತ್ರಿಯ ಈ ಸಂದೇಶವೇ ಸಾಕ್ಷಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹೃದಯದ ಮೇಲೆ ಕೈಯಿಟ್ಟಿಕೊಂಡು ಒಮ್ಮೆ ಸಾಯಿಯ ನಾಮಸ್ಮರಣೆ ಮಾಡಿ. ಬಾಬಾ ನಿಮ್ಮ ಪಕ್ಕದಲ್ಲೇ ಕುಳಿತು ಈ ಮಾತುಗಳನ್ನು ಆಡುತ್ತಿದ್ದಾರೆ ಎಂದು ಭಾವಿಸಿ ನಿಮ್ಮ ಮನಸ್ಸಿನ ಭಾರವನ್ನೆಲ್ಲ ಅವರ ಪಾದಗಳಿಗೆ ಅರ್ಪಿಸಿಬಿಡಿ. ನನ್ನನ್ನು ನಂಬಿದವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ನಿನ್ನ ಕಣ್ಣೀರನ್ನು ಒರೆಸಲು ನಾನು ಸದಾ ಸಿದ್ಧನಿದ್ದೇನೆ. ಇದು ನಮ್ಮ ಸಾಯಿಯ ಅಭಯಹಸ್ತದ ಮಾತು. ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ಆರ್ಥಿಕ ಮುಗ್ಗಟ್ಟು, ಕೌಟುಂಬಿಕ ಕಲಹಗಳು, ಆರೋಗ್ಯದ ಸಮಸ್ಯೆಗಳು ಅಥವಾ ಮನಸ್ಸಿನ ನೆಮ್ಮದಿಯಿಲ್ಲದ ಸ್ಥಿತಿಗೆ ಇಂದಿನ ರಾತ್ರಿ ಒಂದು ದೊಡ್ಡ ತಿರುವು ಸಿಗಲಿದೆ. ಗುರುಪುಷ್ಯ ನಕ್ಷತ್ರದ ಈ ಮಹಾಮುಹೂರ್ತದಲ್ಲಿ ಬಾಬಾ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯಲು ಸಜ್ಜಾಗಿದ್ದಾರೆ. ಈ ವಿಡಿಯೋವನ್ನು ಕೊನೆಯವರೆಗೂ ಸಂಪೂರ್ಣವಾಗಿ ಆಲಿಸಿ. ಬಾಬಾ ಅವರ ಪ್ರತಿಯೊಂದು ಶಬ್ದವನ್ನು ನಿಮ್ಮ ಆತ್ಮಕ್ಕೆ ಇಳಿಸಿಕೊಳ್ಳಿ. ಗುರುಪುಷ್ಯ ನಕ್ಷತ್ರದ ಮಹತ್ವ ಮತ್ತು ಬಾಬಾ ಅವರ ಕೃಪೆ. ನನ್ನ ಪ್ರೀತಿಯ ಮಕ್ಕಳೇ, ಪುಷ್ಯ ನಕ್ಷತ್ರವನ್ನು ನಕ್ಷತ್ರಗಳ ರಾಜ ಎಂದು ಕರೆಯಲಾಗುತ್ತದೆ. ಇದು ಪೋಷಣೆಯನ್ನು ನೀಡುವ ನಕ್ಷತ್ರ. ಹೇಗೆ ತಾಯಿ ಮಗುವನ್ನು ಸಾಕಿ ಸಲಹುತ್ತಾಳೋ ಹಾಗೆ ಈ ನಕ್ಷತ್ರದ ಪ್ರಭಾವ ನಮ್ಮ ಜೀವನವನ್ನು ಪೋಷಿಸುತ್ತದೆ. ಇನ್ನು ಗುರುವಾರ ಎಂದರೆ ನಮ್ಮ ಸದ್ಗುರು ಸಾಯಿನಾಥರ ದೀನ ಸಾಯಿಬಾಬಾ ಸ್ವಯಂ ದತ್ತಾತ್ರೇಯರ ಸ್ವರೂಪ, ಗುರುಗಳ ಗುರು. ಇಂತಹ ಗುರುವಾರದ ದಿನವೇ ಪುಷ್ಯ ನಕ್ಷತ್ರ ಬಂದಾಗ ಬ್ರಹ್ಮಾಂಡದ ಸಕಲ ಸಕಾರಾತ್ಮಕ ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ಬಾಬಾ ದ್ವಾರಕಮಹಿಯಲ್ಲಿ ಕುಳಿತು ದುನಿಯ ಬೆಂಕಿಯನ್ನು ನೋಡುತ್ತಾ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತಿದ್ದಾರೆ. ಈ ಗುರುಪುಷ್ಯ ಯೋಗದ ರಾತ್ರಿಯಲ್ಲಿ ನೀವು ಮಾಡುವ ಸಣ್ಣ ಪ್ರಾರ್ಥನೆಯು ಕೂಡ ಕೋಟಿ ಪಟ್ಟು ಫಲವನ್ನು ನೀಡುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಒಂದು ಪ್ರಶ್ನೆ ಕಾಡುತ್ತಿರಬಹುದು. ಬಾಬಾ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ, ಆದರೂ ನನಗೆ ಯಾಕೆ ಇಷ್ಟೊಂದು ಕಷ್ಟಗಳು? ನನ್ನ ಪ್ರಾರ್ಥನೆ ನಿಮಗೆ ಕೇಳಿಸುತ್ತಿಲ್ಲ. ಇದಕ್ಕೆ ಬಾಬಾ ಇಂದು ರಾತ್ರಿ ನಸುನಗುತ್ತಾ ಉತ್ತರಿಸುತ್ತಿದ್ದಾರೆ. ಮಗುವೆ, ನಿನ್ನ ಪ್ರತಿಯೊಂದು ಕಣ್ಣೀರಿನ ಹನಿಗೂ ನನ್ನ ಬಳಿ ಲೆಕ್ಕವಿದೆ. ನೀನು ಪಟ್ಟ ಕಷ್ಟಗಳು ನಿನ್ನ ಕರ್ಮಗಳನ್ನು ಕರಗಿಸಲು ಇದ್ದವು. ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟರಷ್ಟೇ ಅದು ಆಭರಣವಾಗಲು ಸಾಧ್ಯ. ಹಾಗೆಯೇ ನಿನ್ನನ್ನು ನಾನು ಸಮಾಧಾನ ಮತ್ತು ಸಬೂರಿ, ತಾಳ್ಮೆ ಎಂಬ ಬೆಂಕಿಯಲ್ಲಿ ಪಳಗಿಸುತ್ತಿದ್ದೆ. ಈಗ ನಿನ್ನ ಪರೀಕ್ಷೆಯ ಸಮಯ ಮುಗಿದಿದೆ. ನಾಳೆಯ ಗುರುಪುಷ್ಯ ನಕ್ಷತ್ರದ ಉದಯ ನಿನ್ನ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿದೆ. ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಅಳಿದು ಲಕ್ಷ್ಮೀ ದೇವಿಯ ಅನುಗ್ರಹವಾಗಲು ಈ ರಾತ್ರಿ ಅತ್ಯಂತ ಸೂಕ್ತವಾಗಿದೆ. ಬಾಬಾ ಅವರು ತಮ್ಮ ಭಕ್ತರ ಮನೆಗೆ ಕೇವಲ ಆಧ್ಯಾತ್ಮಿಕ ಶಾಂತಿಯನ್ನು ಮಾತ್ರವಲ್ಲ, ಭೌತಿಕ ನೆಮ್ಮದಿಯನ್ನು ಕರುಣಿಸುತ್ತಾರೆ. ಶಿರಡಿಯಲ್ಲಿ ಬಾಬಾ ಬಡವರ ರಕ್ಷಣೆಗೆ ನಿಂತಂತೆ ಇಂದು ನಿಮ್ಮ ಮನೆಯ ರಕ್ಷಣೆಗೆ ಅವರು ಧಾವಿಸಿ ಬರುತ್ತಿದ್ದಾರೆ. ಸಾಯಿಯ ಈ ಮಾತುಗಳು ನಿಮಗಷ್ಟೇ ಅಲ್ಲ, ಕಷ್ಟದಲ್ಲಿರೋ ಇನ್ನೂ 100 ಜನಕ್ಕೆ ತಲುಪಬೇಕು. ಅದಕ್ಕೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಸೆಗಳನ್ನು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆದು ಬಾಬಾ ಅವರ ಪಾದಗಳಿಗೆ ಅರ್ಪಿಸಿ. ಹಾಗೆ ದಿನ ಸಾಯಿ ಸಂದೇಶ ನೋಡಲು ಕೆಳಗೆ ಇರೋ ನಮ್ಮ ವಾಟ್ಸಪ್ ಲಿಂಕ್ ಕ್ಲಿಕ್ ಮಾಡಿ ಜಾಯ್ನ್ ಆಗಿ.
ನಮ್ಮ ಸಾಯಿ ಪರಿವಾರಕ್ಕೆ ನಿಮ್ಮ ಕೈಲಾದ ಬೆಂಬಲ ನೀಡಲು ಕೆಳಗಿರೋ ಜಾಯಿನ್ ಬಟನ್ ಒತ್ತಿ ಮೆಂಬರ್ ಆಗಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದರೆ ಸೂಪರ್ ಥ್ಯಾಂಕ್ಸ್ ಮೂಲಕ ಎಸ್ ಬಟನ್ ಬಳಸಿ ನಿಮ್ಮ ಪ್ರೀತಿಯ ಕಾಣಿಕೆ ಕಳಿಸಿ. ನಿಮ್ಮ ಪವಾಡಗಳನ್ನು ಹಂಚಿಕೊಳ್ಳಲು ಫೋನ್ ಕಾಲ್ ಮಾಡಿ. ಭಕ್ತರೇ, ನಿಮ್ಮ ಮನೆಯಲ್ಲಿ ಸಾಯಿಬಾಬಾ ಅವರದು ಏನಾದರೂ ಪವಾಡ ಆಗಿದ್ದರೆ ದಯವಿಟ್ಟು ನಮಗೆ ಫೋನ್ ಮಾಡಿ ಹೇಳಿ. ನಿಮ್ಮ ಆ ಪವಾಡದ ಕಥೆಯನ್ನು ನಮ್ಮ ಚಾನಲ್ ಮೂಲಕ ಇಡೀ ಜಗತ್ತಿಗೆ ತಿಳಿಸೋಣ. ನಮ್ಮ ಫೋನ್ ನಂಬರ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿದೆ, ಇವತ್ತೇ ಫೋನ್ ಮಾಡಿ. ಈಗ ಬಾಬಾ ಅವರು ನಿಮ್ಮ ಜೀವನವನ್ನು ಬದಲಾಯಿಸಲು ಈ ರಾತ್ರಿ ನೀಡುತ್ತಿರುವ 7 ಮಹತ್ತರವಾದ ಸೂತ್ರಗಳು. ಗಮನವಿಟ್ಟು ಕೇಳಿ. ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುತ್ತವೆ. ಭಯವನ್ನು ಬಿಟ್ಟು ಶರಣಾಗು. ಬಾಬಾ ಹೇಳುತ್ತಾರೆ, ನೀನು ನಾಳೆಯ ಬಗ್ಗೆ ಅತಿಯಾಗಿ ಯೋಚಿಸಿ ಇಂದಿನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯಾ? ಮದುವೆ, ಉದ್ಯೋಗ, ಮಕ್ಕಳ ಭವಿಷ್ಯ, ಸಾಲಬಾಧೆ, ಹೀಗೆ ಪ್ರತಿಯೊಂದಕ್ಕೂ ಹೆದರುತ್ತಿದ್ದೀಯಾ? ನೀನು ನನ್ನನ್ನು ನಿನ್ನ ಸದ್ಗುರು ಎಂದು ಒಪ್ಪಿಕೊಂಡ ಮೇಲೆ ನಿನ್ನ ಭಾರವೆಲ್ಲ ನನ್ನದಲ್ಲವೇ? ನಿನ್ನ ಚಿಂತೆಗಳನ್ನು ನನಗೆ ಕೊಡು, ಪ್ರತಿಯಾಗಿ ನಾನು ನಿನಗೆ ಶಾಂತಿಯನ್ನು ನೀಡುತ್ತೇನೆ. ಭಯವಿರುವಡೆ ಭಕ್ತಿ ಇರಲು ಸಾಧ್ಯವಿಲ್ಲ. ನನ್ನನ್ನು ಪೂರ್ಣವಾಗಿ ನಂಬು. ಸಬೂರಿ, ತಾಳ್ಮೆ ನಿನ್ನ ಆಯುಧವಾಗಲಿ. ಅನೇಕ ಬಾರಿ ನೀನು ಅಂದುಕೊಂಡ ಕೆಲಸ ತಕ್ಷಣ ಆಗದಿದ್ದಾಗ ನಿರಾಶನಾಗುತ್ತೀಯಾ? ಆದರೆ ನೆನಪಿಡು, ಗಿಡಕ್ಕೆ ಪ್ರತಿದಿನ ನೀರು ಹಾಕಿದರೂ ಹಣ್ಣು ಬಿಡುವುದು ಕೇವಲ ವಸಂತಕಾಲದಲ್ಲಿ ಮಾತ್ರ. ಹಾಗೆಯೇ ನಿನ್ನ ಜೀವನದ ವಸಂತಕಾಲ ಈಗ ಬಂದಿದೆ. ಇಷ್ಟು ದಿನ ಕಾಯ್ದಿದ್ದಕ್ಕೆ ನಿನಗೆ ಸಿಗಬೇಕಾದ ಪ್ರತಿಫಲ ಅತ್ಯಂತ ದೊಡ್ಡದಾಗಿರಲಿದೆ. ಅವಸರ ಪಡಬೇಡ. ನನ್ನ ಲೀಲೆಗಳನ್ನು ನೋಡು. ಕೃತಜ್ಞತೆಯ ಭಾವ ತರುವುದೇ ಭಾಗ್ಯ. ನೀವು ನಿನ್ನ ಬಳಿ ಏನಿಲ್ಲವೋ ಅದರ ಬಗ್ಗೆ ಅಳುವುದನ್ನು ನಿಲ್ಲಿಸು. ಏನಿದೆಯೋ ಅದಕ್ಕೆ ಕೃತಜ್ಞನಾಗಿರು. ನೀನು ಇಂದು ಜೀವಂತವಾಗಿದ್ದೀಯಾ? ಉಸಿರಾಡುತ್ತಿದ್ದೀಯಾ? ನಿನಗೆ ಅನ್ನ ನೀಡುವ ಕೈಗಳಿವೆ ಎಂದರೆ ನೀನು ಕೋಟ್ಯಾಂತರ ಜನರಿಗಿಂತ ಅದೃಷ್ಟವಂತ. ನೀನು ಯಾವಾಗ ಧನ್ಯವಾದಗಳು ಬಾಬಾ ಎಂದು ಹೇಳಲು ಕಲಿಯುತ್ತೀಯೋ ಆಗ ಬ್ರಹ್ಮಾಂಡವು ನಿನಗೆ ಇನ್ನಷ್ಟು ಹೆಚ್ಚಿನದನ್ನು ನೀಡಲು ಸಿದ್ಧವಾಗುತ್ತದೆ. ಮನೆಯಲ್ಲಿ ಶಾಂತಿಯನ್ನು ಕಾಪಾಡು. ನಿಮ್ಮ ಮನೆಯೇ ನನ್ನ ದ್ವಾರಕಮಯಿ. ಎಲ್ಲಿ ಸದಾ ಜಗಳ, ಕೋಪ, ಪರರ ದೂಷಣೆ ಇರುತ್ತದೆಯೋ ಅಲ್ಲಿ ನಾನು ಇರಲು ಇಷ್ಟಪಡುವುದಿಲ್ಲ. ಇಂದಿನ ರಾತ್ರಿಯಿಂದಲೇ ನಿಮ್ಮ ಕೋಪವನ್ನು ತ್ಯಜಿಸಿ. ಪತ್ನಿ, ಪತಿ, ಪೋಷಕರು ಅಥವಾ ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಮನೆಯಲ್ಲಿ ಪ್ರೀತಿ ಇದ್ದರೆ ಅಲ್ಲಿ ಲಕ್ಷ್ಮಿ ಮತ್ತು ಸಾಯಿ ಇಬ್ಬರು ನೆಲೆಸುತ್ತಾರೆ. ದಾನದ ಮಹತ್ವ. ಗುರುಪುಷ್ಯ ನಕ್ಷತ್ರದ ದಿನ ನೀನು ಯಾರಿಗಾದರೂ ಹಸಿದ ಜೀವಕ್ಕೆ ಅನ್ನ ನೀಡಿದರೆ ಅದು ನೇರವಾಗಿ ನನ್ನ ಹೊಟ್ಟೆಯನ್ನು ತುಂಬಿಸುತ್ತದೆ. ನಿನ್ನ ಸಂಪಾದನೆಯಲ್ಲಿ ಒಂದು ಸಣ್ಣ ಭಾಗವನ್ನು ಮೂಕ ಪ್ರಾಣಿಗಳಿಗೆ ಅಥವಾ ಬಡವರಿಗೆ ಮೀಸಲಿಡು. ನೀನು ನೀಡುವ 1 ರೂಪಾಯಿ ನಿನಗೆ 100 ರೂಪಾಯಿಯಾಗಿ ಮರಳಿ ಬರುತ್ತದೆ. ನಿನ್ನ ಕರ್ಮಗಳ ಮೇಲೆ ನಿಗಾ ಇರಲಿ. ಯಾರನ್ನು ನಿಂದಿಸಬೇಡ, ಯಾರಿಗೂ ದ್ರೋಹ ಮಾಡಬೇಡ. ಬೇರೆಯವರು ನಿನಗೆ ಕೆಟ್ಟದ್ದನ್ನು ಮಾಡಿದರೂ ನೀನು ಅವರಿಗೆ ಒಳ್ಳೆಯದನ್ನೇ ಬಯಸು. ಅವರ ಕರ್ಮವನ್ನು ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ಕರ್ಮ ನಿನ್ನನ್ನು ರಕ್ಷಿಸುತ್ತದೆ. ನೀನು ಶುದ್ಧ ಮನಸ್ಸಿನಿಂದ ಇದ್ದರೆ ನಿನ್ನ ಇಡೀ ಕುಟುಂಬವನ್ನು ರಕ್ಷಿಸುವ ಜವಾಬ್ದಾರಿ ನನ್ನದು. ರಾತ್ರಿಯ ಪ್ರಾರ್ಥನೆಯ ಶಕ್ತಿ. ನೀನು ಮಲಗುವ ಮುನ್ನ ನನ್ನನ್ನು ನೆನೆದು ಕಣ್ಣೀರಿಟ್ಟರೆ ಆ ಕಣ್ಣೀರು ನನ್ನ ಪಾದಗಳನ್ನು ತೊಳೆಯುತ್ತದೆ. ರಾತ್ರಿಯ ನಿಶಬ್ದದಲ್ಲಿ ನೀನು ಮಾಡುವ ಪ್ರಾರ್ಥನೆಗೆ ಅತ್ಯಂತ ವೇಗವಾಗಿ ಚಲಿಸುವ ಶಕ್ತಿ ಇರುತ್ತದೆ. ಇಂದಿನ ರಾತ್ರಿ ನಿನ್ನ ಮನದ ಆಸೆಯನ್ನು ನನ್ನ ಮುಂದೆ ಹೇಳು. ನಾಳೆಯ ಸೂರ್ಯೋದಯದೊಂದಿಗೆ ಅದಕ್ಕೆ ದಾರಿ ಸಿಗುತ್ತದೆ. ಗುರುಪುಷ್ಯ ಯೋಗದ ರಾತ್ರಿ ಮತ್ತು ನಾಳೆ ಮಾಡಬೇಕಾದ ಸರಳ ಪರಿಹಾರಗಳು. ಭಕ್ತರೇ, ಬಾಬಾ ಅವರ ಈ ಸಂದೇಶಗಳನ್ನು ಕೇಳಿದ ನಂತರ ಇಂದಿನ ರಾತ್ರಿ ಮತ್ತು ನಾಳೆಯ ಪವಿತ್ರ ದಿನದಂದು ನಾವು ಮಾಡಬೇಕಾದ ಕೆಲವು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಇವು ನಿಮ್ಮ ಜೀವನದ ಸಕಲ ದಾರಿದ್ರ್ಯವನ್ನು ದೂರ ಮಾಡುತ್ತವೆ. ಸಮಯ ಮಾಡಬೇಕಾದ ಕಾರ್ಯ ಮತ್ತು ಆಚರಣೆಯದರ
ಮಹತ್ವ ಮತ್ತು ಫಲ. ಇಂದು ರಾತ್ರಿ ಮಲಗುವ ಮುನ್ನ ಬಾಬಾ ಅವರ ಫೋಟೋ ಮುಂದೆ ತುಪ್ಪದ ದೀಪ ಹಚ್ಚಿ 11 ಬಾರಿ ಓಂ ಸಾಯಿರಾಮ್ ಜಪಿಸಿ ಉದಿಯನ್ನು ಹಣೆಗೆ ಹಚ್ಚಿಕೊಳ್ಳಿ. ಮನಸ್ಸಿನ ಆತಂಕ ದೂರವಾಗಿ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ. ನಾಳೆ ಮುಂಜಾನೆ ಗುರುಪುಷ್ಯ ಮುಹೂರ್ತ ಸ್ನಾನ ಮುಗಿಸಿ ಹಳದಿ ಬಣ್ಣದ ವಸ್ತ್ರ ಧರಿಸಿ ಬಾಬಾ ಅವರಿಗೆ ಹಳದಿ ಹೂಗಳು ಮತ್ತು ಕಡಲೆ ಹಿಟ್ಟಿನ ಲಡ್ಡು ನೈವೇದ್ಯ ಮಾಡಿ. ಗುರುಗ್ರಹದ ಬಲ ಹೆಚ್ಚುತ್ತದೆ. ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನಾಳೆ ಮಧ್ಯಾಹ್ನ ಸಂಜೆ ಹಸಿದ ಜೀವಗಳಿಗೆ ಮನುಷ್ಯರು ಅಥವಾ ಹಸು ನಾಯಿಗಳಿಗೆ ಅನ್ನದಾನ ಮಾಡಿ. ಸಾಧ್ಯವಾದರೆ ಸಾಯಿ ಸಚ್ಚರಿತ್ರೆಯ ಒಂದು ಅಧ್ಯಾಯ ಓದಿ. ಬಾಬಾ ಅವರ ನೇರ ಕೃಪೆ ಮತ್ತು ಪಿತೃದೋಷಗಳಿದ್ದರೆ ಅವುಗಳ ಶಮನವಾಗುತ್ತದೆ. ಈ ಪರಿಹಾರಗಳನ್ನು ಸಂಪೂರ್ಣ ಶ್ರದ್ಧೆಯಿಂದ ಮಾಡಿ. ಬಾಬಾ ಅವರಿಗೆ ಬೇಕಾಗಿರುವುದು ನಿಮ್ಮ ದುಬಾರಿ ಪೂಜೆಗಳಲ್ಲ, ಬದಲಿಗೆ ನಿಮ್ಮ ನಿಷ್ಕಲ್ಮಶ ಭಕ್ತಿ ಮತ್ತು ಪ್ರೇಮ. ಸಾಯಿನಾಥರ ಪವಾಡದ ಕತೆ, ನಂಬಿಕೆಯ ಶಕ್ತಿ. ನಿಮ್ಮ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಶಿರ್ಡಿಯಲ್ಲಿ ನಡೆದ ಒಂದು ಅದ್ಭುತ ಲೀಲೆಯನ್ನು ನೆನಪಿಸಿಕೊಳ್ಳೋಣ. ಒಮ್ಮೆ ಶಿರ್ಡಿಗೆ ಒಬ್ಬ ಕಡುಬಡವ ಭಕ್ತ ಬಂದಿದ್ದ. ಅವನಿಗೆ ತೀವ್ರವಾದ ಸಾಲದ ಬಾಧೆ ಇತ್ತು. ಸಾಲಗಾರರು ಅವನ ಮನೆಯನ್ನು ಜಪ್ತಿ ಮಾಡಲು ಬಂದಿದ್ದರು. ಬೇರೆ ದಾರಿಯಿಲ್ಲದೆ ಆತ ಬಾಬಾ ಅವರ ಪಾದಗಳಿಗೆ ಬಿದ್ದನು. ಬಾಬಾ ಅವನನ್ನು ನೋಡಿ ನಗುತ್ತಾ ತಮ್ಮ ಧ್ವನಿಯಿಂದ ಸ್ವಲ್ಪ ಉದಿಯನ್ನು ತೆಗೆದುಕೊಂಡು ಕೊಟ್ಟು ಹೇಳಿದರು, ಹೋಗು ಮಗುವೆ, ದ್ವಾರಕಾಮಯ್ಯ ಈ ರಕ್ಷೆ ನಿನ್ನೊಂದಿಗಿದೆ. ಧೈರ್ಯವಾಗಿ ನಿನ್ನ ಮನೆಗೆ ಹೋಗು. ಆ ಭಕ್ತನಿಗೆ ಆಶ್ಚರ್ಯವಾಯಿತು. ಕೈಯಲ್ಲಿ ಹಣವಿಲ್ಲ, ಬರೀ ಬೂದಿ ಇದೆ, ಇದರಿಂದ ಸಾಲ ಹೇಗೆ ತೀರುತ್ತದೆ ಎಂದುಕೊಂಡ. ಆದರೆ ಬಾಬಾ ಅವರ ಮೇಲೆ ಅವನಿಗೆ ಅಪಾರ ನಂಬಿಕೆ ಇತ್ತು. ಅವನು ಮನೆಗೆ ತಲುಪಿದಾಗ ಆಶ್ಚರ್ಯ ಕಾದಿತ್ತು. ಅವನ ಹಳೆಯ ಜಮೀನಿನೊಂದರಲ್ಲಿ ನಿಧಿ ಸಿಕ್ಕಿತು. ಅಥವಾ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಅವನ ಹಳೆಯ ಬಾಕಿಯನ್ನು ತೀರಿಸಿದನು. ಅವನ ಸಾಲವೆಲ್ಲ ಮುಗಿದು ಆತ ಶ್ರೀಮಂತನಾದನು. ಇದನ್ನೇ ಹೇಳುವುದು ಸಾಯಿ ಲೀಲೆ. ಬಾಬಾ ಮನಸ್ಸು ಮಾಡಿದರೆ ಕ್ಷಣ ಮಾತ್ರದಲ್ಲಿ ಬಡವನನ್ನು ರಾಯನನ್ನಾಗಿ ಮಾಡಬಲ್ಲರು. ಆದರೆ ಅದಕ್ಕೆ ಭಕ್ತನಲ್ಲಿ ಅಚಲವಾದ ನಂಬಿಕೆ ಇರಬೇಕು. ಇಂದು ಈ ವಿಡಿಯೋ ನೋಡುತ್ತಿರುವ ನಿಮ್ಮ ಸ್ಥಿತಿಯು ಆ ಬಡ ಭಕ್ತನಂತೆಯೇ ಇರಬಹುದು. ಕಷ್ಟಗಳ ಸುಳಿಯಲ್ಲಿ ಸಿಲುಕಿರಬಹುದು. ಆದರೆ ನೆನಪಿಡಿ, ನಿಮ್ಮ ಕೈಯಲ್ಲೂ ಬಾಬಾ ಅವರ ಉದಿ ಮತ್ತು ಆಶೀರ್ವಾದವಿದೆ. ಬಾಬಾ ಅವರ ಅಭಯ ವಚನಗಳು ಮತ್ತು ಕಷ್ಟಗಳ ನಿವಾರಣೆ. ಬಾಬಾ ಅವರು ಶಿರ್ಡಿಯಲ್ಲಿ ದೈಹಿಕವಾಗಿ ಇದ್ದಾಗ ನೀಡಿದ 11 ವಚನಗಳು ಇಂದಿಗೂ ಸತ್ಯವಾಗಿವೆ. ಇಂದಿನ ರಾತ್ರಿ ಆ ವಚನಗಳಲ್ಲಿ ಕೆಲವು ಪ್ರಮುಖ ಮಾತುಗಳನ್ನು ನಾವು ಸ್ಮರಿಸೋಣ. ಯಾರು ಶಿರ್ಡಿಯ ಮಣ್ಣಿಗೆ ಕಾಲಿಡುತ್ತಾರೋ ಅವರ ಕಷ್ಟಗಳು ಕೊನೆಗೊಳ್ಳುತ್ತವೆ. ನನ್ನ ಸಮಾಧಿಯ ಭೇಟಿ ನೀಡಿದವರ ಕಷ್ಟಗಳು ಕರಗಿ ಹೋಗುತ್ತವೆ. ನಾನು ದೈಹಿಕವಾಗಿ ಇಲ್ಲದಿದ್ದರೂ ನನ್ನ ಸಮಾಧಿಯಿಂದಲೇ ನಾನು ನಿಮ್ಮೊಂದಿಗೆ ಮಾತನಾಡುತ್ತೇನೆ ಮತ್ತು ನಿಮ್ಮನ್ನು ರಕ್ಷಿಸುತ್ತೇನೆ. ನಿಮಗೆ ಶಿರ್ಡಿಗೆ ಹೋಗಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ. ನಿಮ್ಮ ಹೃದಯವೇ ಶಿರ್ಡಿ, ನಿಮ್ಮ ಮನೆಯ ದೇವರ ಕೋಣೆಯೇ ದ್ವಾರಕಾಮಯಿ. ನೀವು ಎಲ್ಲೇ ಇದ್ದು ಬಾಬಾ ಎಂದು ಕರೆದರೂ ಅವರು ಓಗೊಡುತ್ತಾರೆ. ಇಂದಿನ ರಾತ್ರಿ ಬಾಬಾ ನಿಮಗೆ ಭರವಸೆ ನೀಡುತ್ತಿದ್ದಾರೆ. ನಿಮ್ಮ ಉದ್ಯೋಗದಲ್ಲಿನ ತೊಂದರೆಗಳು ನಿವಾರಣೆಯಾಗಲಿವೆ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯ ಉಜ್ವಲವಾಗಲಿದೆ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನಿಮಗೆ ಜಯ ಸಿಗಲಿದೆ. ಯಾವುದಕ್ಕೂ ಹೆದರಬೇಡಿ, ಬಾಬಾ ಇದ್ದಾರೆ ಎನ್ನುವ ಒಂದು ಧೈರ್ಯ ನಿಮ್ಮನ್ನು ಎಲ್ಲ ಆಪತ್ತುಗಳಿಂದ ಪಾರು ಮಾಡುತ್ತದೆ. ನನ್ನ ಆತ್ಮೀಯ ಭಕ್ತರೇ, ಇಂದಿನ ಈ ಸುದೀರ್ಘ ರಾತ್ರಿಯ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿದೆ ಎಂದು ನಾನು ನಂಬುತ್ತೇನೆ. ಗುರುಪುಷ್ಯ ನಕ್ಷತ್ರದ ಈ ಮಹಾಮುಹೂರ್ತ ನಿಮ್ಮ ಇಡೀ ಕುಟುಂಬಕ್ಕೆ ಆಯುಷ್ಯು, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ತರಲಿ ಎಂದು ಸಾಯಿನಾಥರಲ್ಲಿ ಪ್ರಾರ್ಥಿಸುತ್ತೇನೆ. ಈ ರಾತ್ರಿ ಮಲಗುವ ಮುನ್ನ ನಿಮ್ಮ ಕಣ್ಣುಗಳ ಮುಂದೆ ಬಾಬಾ ಅವರ ಶಾಂತ ಮುಖವನ್ನು ತಂದುಕೊಳ್ಳಿ. ಬಾಬಾ ತಮ್ಮ ಅಭಯ ಹಸ್ತವನ್ನು ನಿಮ್ಮ ತಲೆಯ ಮೇಲಿಟ್ಟು ಆಶೀರ್ವದಿಸುತ್ತಿದ್ದಾರೆ. ಮಗುವೆ, ನೆಮ್ಮದಿಯಿಂದ ಮಲಗು. ನಾಳೆಯಿಂದ ನಿನ್ನ ಹೊಸ ಜೀವನ ಆರಂಭವಾಗಲಿದೆ. ನಾನು ನಿನ್ನೊಂದಿಗಿದ್ದೇನೆ. ಸಾಯಿ
ನಿಮಗೆ ಸಾಯಿ ಸಂದೇಶ ಇಷ್ಟವಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೃತಜ್ಞತೆಯಿಂದ ಓಂ ಸಾಯಿರಾಮ್ ಅಥವಾ ಜಯ ಸಾಯಿರಾಮ್ ಎಂದು ಬರೆಯಿರಿ. ಈ ಸಂದೇಶವನ್ನು ನಿಮ್ಮ ಆಪ್ತರಿಗೂ ಶೇರ್ ಮಾಡಿ, ಅವರಿಗೂ ಪಾಪವರ ಕೃಪೆ ಸಿಗುವಂತೆ ಮಾಡಿ. ಎಲ್ಲರಿಗೂ ಸಾಯಿನಾಥರ ಆಶೀರ್ವಾದ ಸಿಗಲಿ. ನನ್ನ ಪ್ರೀತಿಯ ಮಕ್ಕಳೇ, ನೀನು ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳುತ್ತಿದ್ದೀಯಾ ಎಂದರೆ ನಿನ್ನ ಆತ್ಮ ಶುದ್ಧವಾಗಿದೆ ಎಂದರ್ಥ. ಪ್ರಪಂಚದಲ್ಲಿ ಕೋಟ್ಯಾಂತರ ಜನರಿದ್ದಾರೆ, ಆದರೆ ಈ ಶುಭಗುರು ಪುಷ್ಯ ಯೋಗದ ರಾತ್ರಿಯಲ್ಲಿ ಈ ಸಂದೇಶ ನಿನ್ನ ಕಿವಿಗೆ ಬೀಳುತ್ತಿದೆ ಎಂದರೆ ಇದರ ಹಿಂದೆ ನನ್ನದೊಂದು ದೊಡ್ಡ ಯೋಚನೆ ಇದೆ. ನೀನು ಹಲವು ಬಾರಿ ಒಂಟಿತನದಿಂದ ನೊಂದಿದ್ದೀಯಾ. ಸುತ್ತಲೂ 100 ಜನರಿದ್ದರೂ ನಿನ್ನ ಕಷ್ಟವನ್ನು ಹಂಚಿಕೊಳ್ಳಲು ಯಾರೂ ಇಲ್ಲ ಎಂದು ಅತ್ತಿದ್ದೀಯಾ. ರಾತ್ರಿ ಇಡೀ ನಿದ್ದೆಯಿಲ್ಲದೆ ಕಣ್ಣೀರು ಹಾಕುತ್ತಾ ನನ್ನನ್ನು ಕೇಳುವವರೇ ಇಲ್ಲವಾ ಎಂದು ಕತ್ತಲನ್ನು ನೋಡಿ ಪ್ರಶ್ನಿಸಿದ್ದೀಯಾ. ಆದರೆ ಮಗುವೆ, ನೀನು ಕತ್ತಲೆಯಲ್ಲಿ ಅಳುವಾಗ ನಿನ್ನ ಪಕ್ಕದಲ್ಲಿ ಕುಳಿತು ನಿನ್ನ ಕಣ್ಣೀರನ್ನು ಒರೆಸುತ್ತಿದ್ದವನು ನಾನೇ. ಯಾವಾಗ ಇಡೀ ಜಗತ್ತು ನಿನಗೆ ಬೆನ್ನು ತಿರುಗಿಸುತ್ತದೆಯೋ ಆಗ ನನ್ನ 2 ತೋಳುಗಳು ನಿನ್ನನ್ನು ಆಲಂಗಿಸಲು ಸಿದ್ಧವಾಗಿರುತ್ತವೆ. ನಿನ್ನ ಜೀವನದಲ್ಲಿ ಬಂದ ಕೆಲವು ವ್ಯಕ್ತಿಗಳು ನಿನಗೆ ಮೋಸ ಮಾಡಿರಬಹುದು, ನಿನ್ನ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡಿರಬಹುದು. ಆದರೆ ಅವರನ್ನು ದ್ವೇಷಿಸಬೇಡ. ಅವರು ನಿನ್ನ ಜೀವನಕ್ಕೆ ಒಂದು ಪಾಠ ಕಲಿಸಲು ಬಂದಿದ್ದರು. ಆ ಪಾಠದ ಮೂಲಕ ನಿನ್ನನ್ನು ಹೆಚ್ಚು ಬಲಿಷ್ಠನನ್ನಾಗಿ ಮಾಡುವುದು ನನ್ನ ಉದ್ದೇಶವಾಗಿತ್ತು. ಈಗ ಆ ಕಹಿ ನೆನಪುಗಳನ್ನು ಮರೆತು ಬಿಡು. ನಾಳೆಯ ಗುರುಪುಷ್ಯ ನಕ್ಷತ್ರದ ಶುಭೋದಯ ನಿನ್ನ ಹಣೆಬರಹವನ್ನೇ ಬದಲಾಯಿಸಲಿದೆ. ನನ್ನ ಭಕ್ತರೇ, ಶಿರಡಿಯ ದ್ವಾರಕಮೈಯಲ್ಲಿ ಬಾಬಾ ಹಚ್ಚಿದ ಆ ದಿವ್ಯ ಧ್ವನಿ ಬೆಂಕಿ ಕಳೆದ 100ಕ್ಕೂ ಹೆಚ್ಚು ವರ್ಷಗಳಿಂದ ಸತತವಾಗಿ ಉರಿಯುತ್ತಲೇ ಇದೆ. ಆ ಧ್ವನಿಯಿಂದ ಸಿಗುವ ಪವಿತ್ರ ಬೂದಿಯೇ ಉದಿ. ಈ ಉದಿ ಕೇವಲ ಬೂದಿಯಲ್ಲ, ಅದು ಸಾಯಿನಾಥರ ಸಾಕ್ಷಾತ್ ಆಶೀರ್ವಾದ. ನಿಮ್ಮ ಜೀವನದಲ್ಲಿ ಎಂತಹದೇ ದೊಡ್ಡ ಕಾಯಿಲೆ ಇರಲಿ, ಮಾನಸಿಕ ಒತ್ತಡ ಇರಲಿ, ಅಥವಾ ನಕಾರಾತ್ಮಕ ಶಕ್ತಿಗಳ ದೃಷ್ಟಿದೋಷ ಪ್ರಭಾವ ಇರಲಿ, ಬಾಬಾ ಅವರ ಉದಿಗೆ ಅದನ್ನು ಗುಣಪಡಿಸುವ ಶಕ್ತಿ ಇದೆ. ಉದಿಯನ್ನು ಬಳಸುವ ಸರಿಯಾದ ವಿಧಾನ ಆರೋಗ್ಯ ಸುಧಾರಣೆಗೆ ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಬಾಬಾ ಅವರನ್ನು ಸ್ಮರಿಸಿ ಸ್ವಲ್ಪ ಉದಿಯನ್ನು ನೀರಿನಲ್ಲಿ ಬೆರೆಸಿ ಕುಡಿಯಿರಿ, ಅಥವಾ ಕಣ್ಣುಗಳಿಗೆ ಹಣೆಗೆ ಹಚ್ಚಿಕೊಳ್ಳಿ. ಮನೆಯ ರಕ್ಷಣೆಗೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಸ್ವಲ್ಪ ಉದಿಯನ್ನು ಪ್ರೋಕ್ಷಣೆ ಮಾಡಿ. ಇದರಿಂದ ಯಾವುದೇ ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಗೆ ಪ್ರವೇಶಿಸುವುದಿಲ್ಲ. ಮನಸ್ಸಿನ ಶಾಂತಿಗೆ ರಾತ್ರಿ ಮಲಗುವ ಮುನ್ನ ಹಣೆಗೆ ಉದಿ ಧರಿಸಿ ಮಲಗುವುದರಿಂದ ಕೆಟ್ಟ ಕನಸುಗಳು ಬೀಳುವುದಿಲ್ಲ ಮತ್ತು ನೆಮ್ಮದಿಯ ನಿದ್ದೆ ಬರುತ್ತದೆ. ನಾಳೆಯ ಗುರುಪುಷ್ಯ ಯೋಗದ ದಿನ ನಿಮ್ಮ ಮನೆಯಲ್ಲಿ ಬಾಬಾ ಅವರ ಫೋಟೋ ಮುಂದೆ ಕುಳಿತು ಈ ಉದಿಯನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥಿಸಿ. ನಿಮ್ಮ ಸಕಲ ರೋಗ ರುಜಿನಗಳು ಮಾಯವಾಗುತ್ತವೆ. ಭಕ್ತರ ಸಣ್ಣ ಕತೆ, ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನಿಮ್ಮ ಮನಸ್ಸಿಗೆ ಮತ್ತಷ್ಟು ಧೈರ್ಯ ತುಂಬಲು ಶಿರಡಿ ದಿನಗಳು ಮತ್ತೊಂದು ಸತ್ಯ ಘಟನೆಯನ್ನು ಹೇಳುತ್ತೇನೆ, ಕೇಳಿ. ಶಿರಡಿಯಲ್ಲಿ ಕಾಕಾ ಮಹಾಜನಿ ಎಂಬ ದೊಡ್ಡ ಭಕ್ತರಿದ್ದರು. ಅವರು ಬಾಬಾ ಅವರ ದರ್ಶನಕ್ಕೆಂದು ಮುಂಬೈನಿಂದ ಬಂದಿದ್ದರು. ಅವರಿಗೆ ಬಾಬಾ ಅವರ ಜೊತೆ ಬಹಳ ಸಮಯ ಕಳೆಯಬೇಕು, ಅವರ ಸೇವೆ ಮಾಡಬೇಕು ಎಂಬ ಆಸೆ ಇತ್ತು. ಆದರೆ ಅವರು ಶಿರಡಿಗೆ ಬಂದ ತಕ್ಷಣ ಬಾಬಾ ಅವರನ್ನು ನೋಡಿ, ಕಾಕಾ, ತಕ್ಷಣ ಮುಂಬೈಗೆ ವಾಪಸ್ ಹೋಗು ಎಂದು ಬಿಟ್ಟರು. ಕಾಕಾಗೆ ತುಂಬ ಬೇಸರವಾಯಿತು. ಬಾಬಾ, ನಾನು ನಿಮ್ಮನ್ನು ನೋಡಲು ಇಷ್ಟು ದೂರದಿಂದ ಬಂದಿದ್ದೇನೆ, ಬಂದ ತಕ್ಷಣ ವಾಪಸ್ ಹೋಗಲು ಹೇಳುತ್ತಿದ್ದೀರಲ್ಲ ಎಂದು ಮನಸ್ಸಿನಲ್ಲೇ ಅತ್ತರು. ಆದರೂ ಬಾಬಾ ಅವರ ಆಜ್ಞೆಯನ್ನು ಮೀರದೆ ತಕ್ಷಣ ಮುಂಬೈ ರೈಲು ಹತ್ತಿದರು. ಅವರು ಮುಂಬೈನಲ್ಲಿರುವ ತಮ್ಮ ಕಚೇರಿಗೆ ತಲುಪಿದಾಗ ಆಶ್ಚರ್ಯ ಕಾದಿತ್ತು. ಅವರ ಕಚೇರಿಯಲ್ಲಿ ಒಂದು ತುರ್ತು ಪರಿಸ್ಥಿತಿ ಎದುರಾಗಿತ್ತು. ಕಾಕಾ ಮಹಾಜನಿ ಆ ಸಮಯದಲ್ಲಿ ಅಲ್ಲಿ ಇಲ್ಲದಿದ್ದರೆ ಅವರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿತ್ತು ಮತ್ತು ಅವರ ಕೆಲಸವೂ ಹೋಗುತ್ತಿತ್ತು. ಬಾಬಾ ಅವರಿಗೆ ಮುಂಚಿತವಾಗಿಯೇ ಇದು ತಿಳಿದಿತ್ತು. ಅದಕ್ಕಾಗಿ ಅವರು ಕಾಕಾ ಅವರನ್ನು ತಕ್ಷಣ ವಾಪಸ್ ಕಳಿಸಿದ್ದರು. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಬಾಬಾ ನಮಗೆ ಏನು ಬೇಕೋ ಅದನ್ನು ನೀಡುವುದಿಲ್ಲ, ನಮಗೆ ಯಾವುದು ಒಳ್ಳೆಯದೋ ಅದನ್ನಷ್ಟೇ ನೀಡುತ್ತಾರೆ. ಕೆಲವೊಮ್ಮೆ ನೀವು ಕೇಳಿದ ಪ್ರಾರ್ಥನೆ ಈಡೇರದಿದ್ದಾಗ ಬಾಬಾ ಅವರ ಮೇಲೆ ಕೋಪ ಮಾಡಿಕೊಳ್ಳಬೇಡಿ. ಅದರ ಹಿಂದೆ ನಿಮ್ಮ ಒಳ್ಳೆಯದೇ ಅಡಗಿರುತ್ತದೆ. ನಿಮ್ಮನ್ನು ಅಪಾಯದಿಂದ ಪಾರು ಮಾಡಲು ಬಾಬಾ ಸದಾ ಜಾಗೃತರಾಗಿರುತ್ತಾರೆ. ಆರ್ಥಿಕ ಸಮೃದ್ಧಿಗಾಗಿ ಈ ರಾತ್ರಿಯ ವಿಶೇಷ ಪ್ರಾರ್ಥನೆ. ನನ್ನ ಪ್ರೀತಿಯ ಸಾಯಿ ಪರಿವಾರದವರೇ,
ಹಣಕಾಸಿನ ತೊಂದರೆ ಎಂಬುದು ಮನುಷ್ಯನನ್ನು ಜೀವಂತವಾಗಿಯೇ ಕೊಲ್ಲುತ್ತದೆ. ಸಾಲದ ಹೊರೆ ಹೆಚ್ಚಾದಾಗ, ಕೈಯಲ್ಲಿ ಹಣವಿಲ್ಲದಿದ್ದಾಗ ಮನುಷ್ಯನಿಗೆ ದಿಕ್ಕು ತೋಚದಂತಾಗುತ್ತದೆ. ನೀವೇನಾದರೂ ಅಂತಹ ಪರಿಸ್ಥಿತಿಯಲ್ಲಿದ್ದರೆ ಇಂದಿನ ರಾತ್ರಿ ಬಾಬಾ ಅವರ ಮುಂದೆ ಈ ಕೆಳಗಿನ ಸಂಕಲ್ಪವನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಈ ಮಾತುಗಳನ್ನು ಪುನರಾವರ್ತಿಸಿ. ಏ ಸಾಯಿನಾಥ, ಈ ಬ್ರಹ್ಮಾಂಡದ ಒಡೆಯ, ನೀನು ನನ್ನ ಮನೆಯಲ್ಲಿರುವ ದಾರಿದ್ರ್ಯವನ್ನು ನೀನು ಬಲ್ಲೆ. ನಾಳೆ ಗುರುಪುಷ್ಯ ನಕ್ಷತ್ರದ ಶುಭ ಗಳಿಗೆಯಲ್ಲಿ ನನ್ನ ಮನೆಗೆ ಅಷ್ಟಲಕ್ಷ್ಮಿಯರ ಕೃಪೆಯನ್ನು ಕರುಣಿಸು. ನನ್ನ ಸಾಲಗಳು ತೀರಲಿ. ನನ್ನ ಕೈ ಹಿಡಿದು ನಡೆಸು ಬಾಬಾ. ನೆನಪಿಡಿ ಬಾಬಾ ಯಾರನ್ನು ಬರಿಗೈಯಲ್ಲಿ ಕಳಿಸುವುದಿಲ್ಲ. ನಾಳೆ ಗುರುವಾರ ತಾಯಿ ಲಕ್ಷ್ಮೀದೇವಿ ಹಾಗೂ ಸದ್ಗುರು ಸಾಯಿನಾಥರ ಜಂಟಿ ಆಶೀರ್ವಾದ ನಿಮ್ಮ ಮೇಲಾಗಲಿದೆ. ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿಯಾಗಲಿದೆ. ಕಳೆದು ಹೋದ ಹಣ ಮರಳಿ ಸಿಗುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ಈಗ ವಿಡಿಯೋದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಈ ಪವಿತ್ರ ರಾತ್ರಿಯ ಕೊನೆಯಲ್ಲಿ ನಾವೆಲ್ಲರೂ ಸೇರಿ ಬಾಬಾ ಅವರ ಅತ್ಯಂತ ಶಕ್ತಿಶಾಲಿ ಮಂತ್ರವನ್ನು ಜಪಿಸೋಣ. ಈ ಮಂತ್ರವನ್ನು ಕೇಳುವುದರಿಂದಲೇ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗುತ್ತವೆ. ಓಂ ಸಾಯಿ ನಮೋ ನಮಃ. ಶ್ರೀ ಸಾಯಿ ನಮೋ ನಮಃ. ಜಯ ಜಯ ಸಾಯಿ ನಮೋ ನಮಃ. ಸದ್ಗುರು ಸಾಯಿ ನಮೋ ನಮಃ. ನಿಮ್ಮ ಕಣ್ಣುಗಳಿಂದ ಬರುವ ಆನಂದ ಬಾಷ್ಪವೇ ಬಾಬಾ ಅವರಿಗೆ ಸಲ್ಲುವ ಅತಿ ದೊಡ್ಡ ಕಾಣಿಕೆ. ನಿಮ್ಮ ಎಲ್ಲ ಕಷ್ಟಗಳನ್ನು ಬಾಬಾ ದ್ವಾರಕಾಮಯಿಯ ಬೆಂಕಿಯಲ್ಲಿ ಸುಟ್ಟು ಬೂದಿ ಮಾಡಿದ್ದಾರೆ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಲಿದೆ. ನಿಮ್ಮ ಮುಖದಲ್ಲಿ ನಗು ಇರಲಿ, ಮನಸ್ಸಿನಲ್ಲಿ ಸಾಯಿಯ ನಾಮವಿರಲಿ. ನಾಳೆಯ ಗುರುಪುಷ್ಯ ನಕ್ಷತ್ರದ ದಿನವನ್ನು ಭಕ್ತಿಯಿಂದ ಆಚರಿಸಿ. ಬಾಬಾ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಗೆ ಇರುತ್ತಾರೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ನಿಮ್ಮ ಮನದ ಕೋರಿಕೆಗಳನ್ನು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯುವ ಮೂಲಕ ಬಾಬಾವರ ಪಾದಗಳಿಗೆ ತಲುಪಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ 5 ಜನ ಸ್ನೇಹಿತರಿಗೆ ಶೇರ್ ಮಾಡಿ ಪುಣ್ಯ ಸಂಪಾದಿಸಿ. ಎಲ್ಲರಿಗೂ ಶುಭರಾತ್ರಿ. ಸಾಯಿರಾಮ್.